ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇದೆ ರೀ. ಇದನ್ನು ಪಾರ್ಟ್ 2 ಅಂತ ಕರಿತೀನಿ, ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಪಾರ್ಟ್ 1 ಅಂತ ಕರಿತೀನಿ. ಯಾಕಂದರೆ ಇಲ್ಲಿ ನಾನು ಈ 2 ಚಾಪ್ಟರ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ರೀ ಪಾರ್ಟ್ 1ಅಲ್ಲಿ. ಇವಾಗ ಪಾರ್ಟ್ 2 ಅಲ್ಲಿ 2 ಚಾಪ್ಟರ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಎಷ್ಟು ಬರ್ಬೋದಪ್ಪ ಅಂತಂದರೆ, ಆಲ್ರೆಡಿ ನಾವೊಂದು ಬ್ಲೂ ಪ್ರಿಂಟನ್ನು ಪ್ರಿಪೇರ್ ಮಾಡಿದ್ದೀನಿ, ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಸಿಲೆಬಸ್ ಆ್ಯಂಡ್ ಬ್ಲೂ ಪ್ರಿಂಟ್ ಅಂತ. ಈ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಬೇಕು ಅಂದರೆ ಇವತ್ತಿನ ದಿನ ನಾನು ನಿಮಗೆ ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಟೋಟಲ್ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಮಿಡ್ ಟರ್ಮಲ್ಲಿ ಅಂತಂದರೆ 17 + 1 20, ಎಸ್ 37 ಮಾರ್ಕ್ ಬರ್ತಾ ಇದೆ ರೀ. 1-2 ಮಾರ್ಕ್ ಮೈನಸ್ ಆದರೂ 35 ಮಾರ್ಕ್ ಅಂದರೂ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಬಂದೇ ಬರ್ತದೆ. ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ಅದನ್ನು ಸಹ ನೋಡಿರಿ. ಸೊ ಟೋಟಲಿ ಇಲ್ಲಿ ಎಷ್ಟು ಕವರ್ ಆಗ್ತಾ ನಿಮಗೆ 4 ಚಾಪ್ಟರ್ ಕವರ್ ಆಗ್ತಾ ಇದೆ. ಇವೆರಡೂ ಚಾಪ್ಟರಿಂದ ನಿಮಗೆ ಮಿನಿಮಮ್ ಒಂದು 20 ಮಾರ್ಕ್ ಬರ್ತಾ ಇದೆ. ಇದೊಂದು 2 ಚಾಪ್ಟರಿಂದ ಅಂದರೆ ಪಾರ್ಟ್ 2 ಅಲ್ಲಿ ಹೇಳ್ತಕ್ಕಂಥ 2 ಚಾಪ್ಟರಿಂದ ಒಂದು 35 ಮಾರ್ಕ್ ಬಂದರೂ ನಿಮಗೆ ಇಲ್ಲಿ ಟೋಟಲ್ 55 ಮಾರ್ಕ್ಗಳು ಕವರ್ ಆಗ್ತಾ ಇದೆ ರೀ. ಓಕೆ, ಇವಾಗ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಹೋಗ್ತೀನಂತ. ಎಸ್, ಆಲ್ರೆಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಹೇಳಿದ್ದೀನಿ. ಓಕೆ, ಸೊ ನಿಮ್ಗೆ ಏನಾದರೂ ಇದ್ರದ್ದು PDF ಬೇಕಾಗಿತ್ತು ಅಂದರೆ ಇದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಅವೈಲೇಬಲ್ ಇದೆ ರೀ. ನಿಮಗೆ ಇಲ್ಲಿ ಆಲ್ ಚಾಪ್ಟರ್ಸ್, ಆಲ್ ಅಂತಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಎಷ್ಟು ಚಾಪ್ಟರ್ಸ್ ಇದೆಯಲ್ಲ 13 ಚಾಪ್ಟರ್ದು ನಿಮಗೇನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ ರೀ. ದಟ್ ಈಸ್ ಓನ್ಲಿ ಫಾರ್ ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ. ಸರ್ ನಾವು ಪೇ ಮಾಡೋಂಗಿಲ್ಲ, ಹೆಂಗೆ ಮಾಡಬೇಕು ಅಂದರೆ ಇಲ್ಲಿ ಏನು ವಿಡಿಯೋದಲ್ಲಿ ಹೇಳ್ತೀನಲ್ಲ ಅದನ್ನು ತಾವು ಕಾಪಿ ಮಾಡ್ಕೋಬೇಕು ರೀ. ಓಕೆ, ಥರ್ಡ್ ಚಾಪ್ಟರ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ಸಲ್ಲಿ ನಿಮಗೆ ಎಷ್ಟು ಮಾರ್ಕ್ ಬರುತ್ತಾ ಈಗಾಗಲೇ ಹೇಳಿದ್ದೀನಿ ನಾನು. ಮಿಡ್ ಟರ್ಮಿಗೆ ನೋಡಿರಿ ನಿಮಗೆ 17 ಮಾರ್ಕ್ ಬರ್ತಾ ಇದೆ ರೀ. ಎಷ್ಟು ಬರ್ತಾ ಇದೆ? 17. ಎನ್ಯುವಲಿಗೆ ಎಷ್ಟು ಬರುತ್ತೆ ಅಂತಂದರೆ ಎನ್ಯುವಲಿಗೆ 9 ಮಾರ್ಕ್ ಬರ್ತಾ ಇದೆ ನೋಡಿರಿ. ಮ್ಯಾಟ್ರಿಸಸ್ಸಲ್ಲಿ ಎನ್ಯುವಲ್ ಎಕ್ಸಾಮಿಗೆ ಎಷ್ಟು ಬರ್ತಾ ಇದೆ? 9 ಮಾರ್ಕ್ ಬರ್ತಾ ಇದೆ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾವ ಥರ ಕ್ವಶನ್ಸ್ ಕೇಳ್ತಂದರೆ 1 ಮಾರ್ಕಿಂದ ಒಂದಿರುತ್ತೆ, 3 ಮಾರ್ಕಿಂದ ಒಂದಿರುತ್ತೆ, 5 ಮಾರ್ಕಿಂದ ಒಂದು, ಟೋಟಲ್ 9 ಮಾರ್ಕ್ ಇಲ್ಲಿ ಕವರ್ ಆಗ್ತಾ ಇದೆ ರೀ. ಓಕೆ, ಕ್ವಶನ್ಸ್ ನೋಡಿರಿ ಯಾವ ಥರ ಅದಾವ ಅಂತಂದರೆ, ಫಸ್ಟ್ ಒನ್, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್ ದೆನ್ ದ ನಂಬರ್ ಆಫ್ ಮ್ಯಾಟ್ರಿಸಸ್ ಹ್ಯಾವಿಂಗ್ ಆಲ್ ಪಾಸಿಬಲ್ ಆರ್ಡರ್ಸ್ ಈಸ್ ಡ್ಯಾಶ್ ಅಂತ. ಓಕೆ, 1 ಮಾರ್ಕಿನ ಕ್ವಶನಲ್ಲಿ ಕೇಳ್ಬೋದು ಇವೆಲ್ಲ ಕ್ವಶನ್ಸ್ಗಳನ್ನು, ರೈಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡಿಫೈನ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ. ಇದೇನು ಡೆಫಿನೇಷನ್ ಕೇಳಂಗಿಲ್ಲ, ಇವೆಲ್ಲ ಮೊದಲು ಕೇಳ್ತಿದ್ದವಾಗ. ನೆಕ್ಸ್ಟ್ ನೋಡಿರಿ, ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ A = Aij whose elements are given by Aij = 2i + j. ಇದು 2022 ಜುಲೈಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 5 ಎಲಿಮೆಂಟ್ಸ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ ಇಟ್ ಕ್ಯಾನ್ ಹ್ಯಾವ್ ಅಂತ. 1 ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಕನ್ಸ್ಟ್ರಕ್ಟ್ ಎ 2 × 2 ಮ್ಯಾಟ್ರಿಕ್ಸ್ A = Aij whose elements are given by Aij = i/j ಅಂತ. ಇದು ತುಂಬ ಸರ್ತಿ ರಿಪೀಟ್ ಆಗಿದ್ದ ಕ್ವಶನ್ ಅದ ನೋಡಿರಿ. ಇಲ್ಲಿ ನೀವು ಚೆನ್ನಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ರಿ, ಏನು ಕಾನ್ಸೆಪ್ಟ್ ಇದೆ ಅಂತ, ಮತ್ತು ಕೆಲವೊಂದು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಆತ ಇಲ್ಲಿ ನಂಬರ್ಸಲ್ಲಿ ವೇರಿಯೇಷನ್ ಮಾಡ್ತಾನೆ ಸಮ್ಟೈಮ್ಸ್. ಸೊ ಏನೇ ವೇರಿಯೇಷನ್ ಮಾಡಿದ್ರೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತಲ್ಲ, ಹಾಗಾಗಿ ತಾವೇನು ಅಂದರೆ ಈಸಿಯಾಗಿ ಅದನ್ನು ಬಿಡಿಸ್ಬಹುದು. ಡಿಫೈನ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ನಂಬರ್ 7 ನೋಡಿರಿ. ಇಫ್ A = Aij where elements are given by Aij = 1/2 - 3i + j construct 2 × 2 ಮ್ಯಾಟ್ರಿಕ್ಸ್ ಅಂತ. 8th ಕ್ವಶನ್ ನೋಡಿರಿ, ಇಫ್ x + 2 y - 3 0 4 ಈಸ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ದೆನ್ ಯು ಕ್ಯಾನ್ ಫೈಂಡ್ ಯರ್ x ಆ್ಯಂಡ್ y ವ್ಯಾಲ್ಯೂ ಅಂತ. ಸೊ ಇಲ್ಲಿ ನಿಮಗೆ ವಾಟ್ ಆರ್ ದ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಆರ್ ಮ್ಯಾಟ್ರಿಸಸ್ ಮತ್ತು ಅದ್ರದ್ದೆಲ್ಲದ್ರದ್ದು ಅರ್ಥ ಗೊತ್ತಿರ್ಬೇಕು ನೋಡಿರಿ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೇನು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಸ್ಕ್ಯೂ ಮ್ಯಾಟ್ರಿಕ್ಸ್ ಅಂದ್ರೇನು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೇನು, ಎಲ್ಲನೂ ನಿಮಗೆ ಗೊತ್ತಿರ್ಬೇಕು ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ 3 ಮಾರ್ಕಿನ ಕ್ವಶನ್ಸ್, ಯಾಕಂದರೆ ಇಲ್ಲಿ ನಿಮಗೆ 1 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಅಷ್ಟೇ ಕ್ವಶನ್ಸ್ಗಳು ಬರೋದ್ರಿಂದ ಇವಾಗ ಡೈರೆಕ್ಟ್ 3 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣಂತ್ರಿ. ಓಕೆ,
ಫಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ರೆಸ್ 1,5 - 1,2 ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ 2023 ಮಾರ್ಚ್ 22 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ರೀ. ಸೊ ನಿಮಗೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಕ್ವಶನ್ ಪೇಪರ್ ಟಫ್ ಇದೆ ಅಂತ. ಕ್ವಶನ್ ಪೇಪರ್ ಯಾವುದೇ ರೀತಿಯಿಂದ ಟಫ್ ಇರಂಗಿಲ್ಲ ರೀ. ಓಕೆ, ಈಸಿನೇ ಇರ್ತದೆ. ನೀವು ಈಸಿಯಾಗಿ ಏನು ಅಂದರೆ ಮಿನಿಮಮ್ ಔಟ್ ಆಫ್ 80 ಅಂದ್ರೆ ಒಂದು 50 to 60 ಆದರೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಎಲ್ಲನೂ ಅಂತಂದರೆ ಈಸಿಯಾಗಿ ನೀವು ಔಟ್ ಆಫ್ 80 ಅಂದರೆ 78 to 80 ತನಕ ಸ್ಕೋರ್ ಮಾಡ್ಬೋದು. ಯಾವುದೇ ರೀತಿಯಿಂದ ಕ್ವಶನ್ ಪೇಪರ್ ಟಫ್ ಇರಂಗಿಲ್ಲ ರೀ, ಆ ಥರ ತೆಗಿಯೋಕೆ ಬರೋಂಗಿಲ್ಲ. ನೆಕ್ಸ್ಟ್ ನೋಡಿರಿ, ಕ್ವಶನ್ ನಂಬರ್ 10, ಫೈಂಡ್ ಎಕ್ಸ್ ಇಫ್ ಎಕ್ಸ್ -1 -1 ಆ್ಯಂಡ್ ದಿಸ್ ಈಸ್ 102 021 203 ಎಕ್ಸ್ 4 1 = 0 ಅಂತ. ಓಕೆ, ಇದು 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅದ ನೋಡ್ರಿ. ಓಕೆ, ಇಟ್ರ ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಏನು ಕಂಡುಹಿಡಿಬೇಕಂತಿಲ್ಲ, ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಂತ. ಕ್ವಶನ್ ನಂಬರ್ 11 ನೋಡ್ರಿ, ಎಕ್ಸ್ ಪ್ಲಸ್ ವೈ = 7, 0 2, 5 ಎಕ್ಸ್ ಮೈನಸ್ ವೈ ಕೊಟ್ಟಿದ್ದಾನೆ 3, 0 0, 3 ಫೈಂಡ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡ್ರಿ, ಸೇಮ್ 11 ಥರನೇ ಇದೆ. ಇಫ್ ಎಕ್ಸ್ ಈಸ್ ಕೊಟ್ಟಿದ್ದಾನೆ ಏನಂದರೆ 3, 2, 1, 4 2x + y ಕೊಟ್ಟಿದ್ದಾನೆ ನೋಡ್ರಿ. ಎಷ್ಟು ಕೊಟ್ಟಿದ್ದಾನೆ? 1, 0 -3, 2 ದೆನ್ ಯು ಕ್ಯಾನ್ ಫೈಂಡ್ ಎಕ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇವೆಲ್ಲ 3 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ ರೀ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿರಿ, ಇವು ನಿಮಗೆ ಎನ್ಯುವಲಿಗೂ ಹೆಲ್ಪ್ ಆಗ್ತಾವೆ ರೀ. ಇವೇ ಕ್ವಶನ್ಸ್ಗಳು ಎನ್ಯುವಲಿಗೂ ಬರ್ತದೆ. ಹಾಗಾಗಿ ಇವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ನೀಟೊತ್ತಿಗೆ ಒಂದು ನೋಟ್ಬುಕ್ ಮಾಡಿರಿ. ಆ ನೋಟ್ಬುಕ್ಕಲ್ಲಿ ತಾವೇನು ಮಾಡಬೇಕಂದ್ರೆ ಪ್ರಾಕ್ಟೀಸನ್ನು ಮಾಡಬೇಕು. ಓಕೆ, if f of x = cos x - sin x 0, sin x cos x 0 0 0 1 show that f of x into f of y = f of x plus y ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. 2020 ಮಾರ್ಚ್ 2024 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್ ನೋಡ್ರಿ, ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ಶೋ ದಟ್ ಎ ಬಿ ಈಸ್ ಸಿಮೆಟ್ರಿಕ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಕಮ್ಯೂಟ್. ಕಮ್ಯೂಟ್ ಅಂದರೆ ಎ ಬಿ = ಬಿ ಎ, ಇದಕ್ಕೆ ಕಮ್ಯೂಟ್ ಅಂತ ಕರೀತಾರೆ ಅಷ್ಟೇ ರೀ. ಕ್ವಶನ್ ನಂಬರ್ 15 ನೋಡ್ರಿ, ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್ ದೆನ್ ಪ್ರೂವ್ ದಟ್ ಎ ಬಿ ಹೋಲ್ ಇನ್ವರ್ಸ್ = ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ನೋಡ್ರಿ. ಇಲ್ಲಿ ಇನ್ವರ್ಸ್ ಯಾವ ಥರ ಕಂಡುಹಿಡಿತಾರೆ ಅನ್ನೋದನ್ನು ಗೊತ್ತಿರ್ಬೇಕು ನಿಮಗೆ. ಕ್ವಶನ್ ನಂಬರ್ 16 ನೋಡ್ರಿ, ಎಕ್ಸ್ಪ್ರೆಸ್ ಎ ಮ್ಯಾಟ್ರಿಕ್ಸ್ ಇಸ್ 3, 5 1, -1 ಆ್ಯಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ಸ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಇಲ್ಲಿ ನಾವೇನು ನೋಡಬೇಕು, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇದನ್ನು ಸಮ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು ನಾವು. ಓಕೆ, ಕ್ವಶನ್ ನಂಬರ್ 17, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್ ಪ್ರೂವ್ ದಟ್ ಎ ಪ್ಲಸ್ a dash is a symmetric matrix and a minus a dash is a skew symmetric matrix ಅಂತ ಪ್ರೂವ್ ಮಾಡಬೇಕಂತ. ಇದನ್ನು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಓಕೆ, ಸೊ ಇವಾಗ 5 ಮಾರ್ಕಿಗೆ ಹೋಗೋಣ ಅಂತ. ಇಲ್ಲಿ ನಿಮಗೆ ಮಿಡ್ ಟರ್ಮಿಗೆ 2 5 ಮಾರ್ಕಿನ ಕ್ವಶನ್ಸ್ಗಳು ಬರ್ತಾವೆ ನೋಡ್ರಿ, ಅಂದರೆ 10 ಮಾರ್ಕ್ ಕವರ್ ಆಗ್ತಾ ಇದೆ. ಕ್ವಶನ್ ನಂಬರ್ 18 ನೋಡ್ರಿ, ತುಂಬಾ ಈಸಿ ಇದೆ ರೀ, ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಎಸ್, ಇಫ್ ಎ ಈಸ್ 0 6 7 -6 8 7 -8 0 and b is 0 1 1 1 0 2 1 2 0. okay, C matrix is 2 -2 3. calculate AC BC and A plus B into C ಅಂತ. verify that A plus B into C = AC plus BC. ಇದು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ರೀ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ನೀವು ಒಂದು ಸರ್ತಿ ಅರ್ಥ ಮಾಡ್ಕೊಳ್ರಿ. ಸರ್ ನೀವೇ ಹೇಳ್ರಿ ಇದ್ರ ಸಾಲ್ಯೂಷನ್ಸ್ ಅಂದರೆ ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಸಾಲ್ಯೂಷನ್ಸ್ದು ವಿಡಿಯೋಗಳು ಅದಾವ, ತಾವೇನಂದರೆ ನೋಡ್ಬೋದು ನೀಟೊತ್ತಿಗೆ. ಕ್ವಶನ್ ನಂಬರ್ 19 ನೋಡ್ರಿ, ಇಫ್ ಎ = 1 2 -3 5 0 2 1 -1 1 ಬಿ ಇಸ್ 3 -1 2 4 2 5 2 0 3 ಆ್ಯಂಡ್ ಸಿ ಮ್ಯಾಟ್ರಿಕ್ಸ್ ಇಸ್ 4 1 2 0 3 2 1 -2 3 ದೆನ್ ಪ್ರೂವ್ ದಟ್ ಎ ಪ್ಲಸ್ ಕಂಪ್ಯೂಟ್ ಅಂದರೆ ಕ್ಯಾಲ್ಕುಲೇಟ್ ಅಂದಂಗೆ ಕಂಡಿದ್ದಂಗೆ A plus B ಫಸ್ಟ್ ಕಂಡುಹಿಡಿಯಬೇಕು ಆ್ಯಂಡ್ B minus C ಕಂಡುಹಿಡಿಯಬೇಕು. ಆಫ್ಟರ್ ದಟ್ ಯು ಕ್ಯಾನ್ ವೆರಿಫೈ A plus B minus C = A plus B minus C ಅಂತ ವೆರಿಫೈ ಮಾಡಬೇಕು. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಕ್ವಶನ್ ನಂಬರ್ 20, ಇಫ್ A is 1 2 3 3 -2 1 4 2 1 ದೆನ್ ಶೋ ದಟ್ A cube
-23a -14i = 0 ಅಂತ ನೋಡ್ರಿ. ಓಕೆ, ಇದು ಎಷ್ಟು ಸರ್ತಿ ಕೇಳಿದಾನೆ ನೋಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡ್ರಿ. ಎಸ್, ಇಫ್ ಎ ಕೊಟ್ಟಿದ್ದಾನ 1 -4 3, ಬಿ ಕೊಟ್ಟಿದ್ದಾನ -1 2 1, ವೆರಿಫೈ ದಟ್ a + b ಹೋಲ್ ಡ್ಯಾಶ್ ಈಕ್ವಲ್ ಟು b ಡ್ಯಾಶ್ a ಡ್ಯಾಶ್ ಅಂತ 2018 ಜುಲೈಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್ ನೀವು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಯಾವ ಥರ a³ ಕಂಡುಹಿಡಿಬೇಕು, ಯಾವ ಥರ a² ಕಂಡುಹಿಡಿಬೇಕು, ಯಾವ ಥರ 7i ಕಂಡುಹಿಡಿಬೇಕು, ಇವೆಲ್ಲವನ್ನು ತಾವು ತಿಳ್ಕೊಬೇಕು ರೀ. a³ ಇಲ್ಲೆಲ್ಲ ಏನಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ತದೆ, ಮಿಸ್ಟೇಕ್ಸ್ ಆಗ್ತದೆ. ಯಾಕೆ ಮಿಸ್ಟೇಕ್ಸ್ ಆಗ್ತದೆ ಅಂದರೆ ನೀವು ಅದು ಪರ್ಫೆಕ್ಟ್ ಆಗಿರಂಗಿಲ್ಲ ರೀ. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಫೋಕಸ್ ಎಲ್ಲ ಏನಂದರೆ ಈ ಕಡೆನೇ ಇರಬೇಕು ನಿಮ್ಮದು. ಬೇರೆ ಕಡೆ ಲಕ್ಷ ಇಟ್ಕೊಂಡು ಮಾಡಿದ್ರಿ ಅಂದರೆ ಅಲ್ಲಿ ನಿಮಗೆ ಮಿಸ್ಟೇಕ್ಸ್ಗಳು ಆಗ್ತಾವೆ ನೋಡ್ರಿ. ಇದರಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ತಾವು ಚೆನ್ನಾಗಿ ಏನು ಅಂದರೆ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ಈಸಿಯಾಗಿ ನೀವು ಬಿಡಿಸ್ಬೋದು, ಯಾವುದೇ ಮಿಸ್ಟೇಕ್ ಆಗಲಾರ್ದೆ. ನೆಕ್ಸ್ಟ್ ನೋಡ್ರಿ, ಇಫ್ ಎ ಮ್ಯಾಟ್ರಿಕ್ಸ್ ಇಸ್ ಗಿವನ್ 2 4 5, ಬಿ ಇಸ್ 1 3 -6, ವೆರಿಫೈ ದಟ್ ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್. ಇದೇ ಥರ ಕ್ವಶನ್ ಕೇಳಿದ್ದಾನೆ, ಈ ಥರನೂ ಕೇಳಿದ್ದಾನೆ ನೋಡ್ರಿ. ಇವೆಲ್ಲ ಏನಂದ್ರೆ 5 ಮಾರ್ಕ್ ಕ್ವಶನ್ಸ್ಗಳದಾವ. ಸಾಲ್ಯೂಷನ್ಸ್ನ ಆಲ್ರೆಡಿ ನಾ ಕೊಟ್ಟಿದ್ದೀನಿ, ತಾವು ನೋಡಿದಿಲ್ಲ ಅಂದರೆ ನೋಡ್ಬೋದು. ಇವಾಗ ನೆಕ್ಸ್ಟ್ ಡೆಟರ್ಮಿನೆಂಟ್ಸಿಗೆ ಹೋಗೋಣಂತ್ರಿ. ಡೆಟರ್ಮಿನೆಂಟ್ಸ್ನು ನಿಮಗೆ ಇಲ್ಲಿ ಈಸಿ ಚಾಪ್ಟರ್ ಇದೆ ರೀ, ತುಂಬ ಈಸಿ ಇದೆ ಈ ಚಾಪ್ಟರ್. ಮತ್ತು ಸ್ಕೋರಿಂಗ್ ಇದೆ ರೀ. ಇಲ್ಲಿ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬರಬೇಕು, ಸಿಂಪ್ಲಿಫಿಕೇಶನ್ ಈಸಿಯಾಗಿ ಬರಬೇಕು ನೋಡ್ರಿ. ಮ್ಯಾಥಮೆಟಿಕ್ಸ್ ಬೇಸಿಕ್ ಆಪ್ರೇಷನ್ಸ್ ಎಲ್ಲ ಬಂದಂದರೆ ನಿಮಗೆ ಇಲ್ಲಿ ಏನು ಕನ್ಫ್ಯೂಸ್ ಆಗಂಗಿಲ್ಲ, ಏನೂ ಮಿಸ್ಟೇಕ್ ಆಗಂಗಿಲ್ಲ. ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ 1 + 2 + 5 + 4 ಅಂತ ಕೇಳ್ಬೋದು ನೋಡ್ರಿ. ಸೊ 1 ಮಾರ್ಕಿನ ಕ್ವಶನ್ಸ್ ನೋಡ್ರಿ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ದೆನ್ ಅಡ್ಜೆಂಟ್ ಆಫ್ ಎ ಇಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದೆ ನೋಡ್ರಿ. ಸೆಕೆಂಡ್ ಕ್ವಶನ್, ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ವಿಚ್ 2 3 3 5 ವಿಚ್ ಈಸ್ ಈಕ್ವಲ್ಸ್ ಟು x 3 2x 5 ಈಸ್ ಡ್ಯಾಶ್ ಅಂತ. ಇದು 12 ಮಾರ್ಕ್ ಎಲ್ಲಿ ಬರ್ತಾ ಇದೆ ನಮಗೆ ಅಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತಾ ಇದೆ ರೀ. ಸೊ ಮಿಡ್ ಟರ್ಮಲ್ಲಿ ನಿಮಗೆ ಮಿನಿಮಮ್ 20 ಮಾರ್ಕ್ ಬರ್ತಾ ಇದೆ. ಹಾಗಾಗಿ ಇದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇವಿಷ್ಟೇ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸಾಲ್ಯೂಷನ್ಸ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ 3x x 1 ವಿಚ್ ಈಸ್ ಈಕ್ವಲ್ಸ್ ಟು 3 2 4 1. ಸೊ ಇಷ್ಟು ವರ್ಷ ಕೇಳಿದ್ದೆ ನೋಡ್ರಿ, ಇದು ಎಷ್ಟು ಇಂಪಾರ್ಟೆಂಟ್ ಅದ ನೋಡ್ರಿ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಇಲ್ಲೂ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅದ ರೀ. ಇಲ್ಲ ಸೇಮ್ ಕ್ವಶನ್ ಅದೇ ಥರನೇ ಇದ್ದಿರ್ತದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯಾವುದಾದ್ರೂ ಒಂದು 2-3 ಕ್ವಶನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅವ ಯಾವುದೇ ಕ್ವಶನ್ ಕೇಳಿದ್ರೂ ಈಸಿಯಾಗಿ ನೀವು ಬಿಡಿಸ್ಬಹುದು. ನೆಕ್ಸ್ಟ್ ಫೈಂಡ್ 3a, ಎ ಕೊಟ್ಟಿದ್ದಾನೆ 3a ಕಂಡುಹಿಡಿರಿ ಅಂತ. ಇಫ್ ಎ ಈಕ್ವಲ್ ಟು 1 2 3 4 ಫೈಂಡ್ 2a ಅಂತ ಹೇಳ್ತಾ ಇದ್ದ ನಾವು. ಸೊ ಇವಾಗ 2 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣ ಅಂತ. ಎಸ್, ಶೋ ದಟ್ ದ ಪಾಯಿಂಟ್ ಕೊಟ್ಟಿದ್ದಾನೆ ರೀ. ಎ ಬಿ ಸಿ ಆರ್ ಕೋಲಿನಿಯರ್ ಅಂದರೆ ಇವು ಒಂದೇ ಲೈನಲ್ಲಿ ಬರ್ತಾವಂತ. ಓಕೆ, ಎ ಬಿ ಸಿ ಆರ್ ಕೋಲಿನಿಯರ್ ಅಂದರೆ ಒಂದೇ ಲೈನಲ್ಲಿ ಬರ್ತಾವಂತ ಪ್ರೂವ್ ಮಾಡಬೇಕು ನಾವು. 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕಂತ. ಎ ಬಿ ಸಿ ಟ್ರಯಾಂಗಲ್ದು 3 ವರ್ಟೈಸಸ್ ಅದಲ್ವ, ಆ 3 ವರ್ಟೈಸಸ್ದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ. ಒಂದನ್ನು ಎ ಅಂದ್ಕೊಳ್ರಿ, ಒಂದನ್ನು ಬಿ ಅಂದ್ಕೊಳ್ರಿ, ಒಂದನ್ನು ಸಿ ಅಂದ್ಕೊಳ್ರಿ. ದೆನ್ ಯು ಕ್ಯಾನ್ ಫೈಂಡ್ ಇಟ್ಸ್ ಏರಿಯಾವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್, ಸೇಮ್ ಇಲ್ಲಿ ಒಂದೇ ಇದೆ ನೋಡ್ರಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್, ಸೇಮ್ ಕ್ವಶನ್ಸ್ಗಳೇ ಬರ್ತಾ ಇದ್ದಾವೆ ಅಷ್ಟೇ. ಇಲ್ಲಿ ನಿಮಗೆ ವರ್ಟೈಸಸ್ ಚೇಂಜ್ ಇದ್ದಾವೆ ರೀ. ಕ್ವಶನ್ ಈಸ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅದೇ ಇದೆ. ನೋಡಿರಿ ನೆಕ್ಸ್ಟ್ ಕ್ವಶನ್ ಅದೇ ಇದೆ ನೋಡಿರಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್. ನೀವು ಒಂದ್ಸತಿ ತಿಳ್ಕೊಬೇಕು ಏರಿಯಾ ಆಫ್ ಟ್ರಯಾಂಗಲ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್. ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲೇ ಕೊಟ್ಟಿದ್ದಾನೆ ಆಲ್ರೆಡಿ 4 ಸ್ಕ್ವೇರ್ ಯೂನಿಟ್ಸ್ ಅಂತ. ವರ್ಟೈಸಸ್ ಕೊಟ್ಟಿದ್ದಾನೆ. ಈ ವರ್ಟೈಸಸ್ಸಲ್ಲಿ ಒಂದು ಥರ್ಡ್ ವರ್ಟೈಸಸ್ ಏನಿದೆ ಅಲ್ವಾ, ಥರ್ಡ್ ವರ್ಟೆಕ್ಸಲ್ಲಿ ವಾಯ್ ಕೋರ್ಡಿನೇಟ್ ಕೊಟ್ಟಿಲ್ಲ, ಕೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಂತ. ಅದನ್ನು ಕಂಡುಹಿಡಿಯಿರಿ. ಯಾವ ಥರ ಕಂಡುಹಿಡಿಬೇಕು ಅನ್ನೋದನ್ನು ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸೇಮ್ ಇಲ್ಲಿ ಅದೇ ಥರ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಗಿವನ್ ದಟ್ ಈಸ್ 35 ಸ್ಕ್ವೇರ್ ಯೂನಿಟ್ಸ್. ಇದು ಮತ್ತೆ ನಿಮಗೆ ಅಲ್ಲಿ 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ ನೋಡ್ರಿ. ಸೇಮ್ ಏರಿಯಾ ಕೊಟ್ಟಿದ್ದಾನೆ, 3 ವರ್ಟೈಸಸ್ ಕೊಟ್ಟಿದ್ದಾನೆ. ಇದರಲ್ಲಿ ಒಂದು ವರ್ಟೆಕ್ಸ್ದು ಎಕ್ಸ್ ಕೋರ್ಡಿನೇಟ್ ವ್ಯಾಲ್ಯೂ ಕಂಡುಹಿಡಿಬೇಕಂತ. ಯಾಕಂದರೆ ಆಲ್ರೆಡಿ ನಿಮಗೆ ಇಲ್ಲಿ ಏರಿಯಾ ಕೊಟ್ಟಿದ್ದಾನೆ, ಈಸಿಯಾಗಿ ಕಂಡುಹಿಡಿಬೋದು. ಓಕೆ, ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ,
ಡಿಟರ್ಮಿನೆಂಟ್ಸ್ ಚಾಪ್ಟರ್ ಫುಲ್ ಹೇಳಿದ್ದೀನಿ, ಎಲ್ಲ ಎಕ್ಸಸೈಸ್ ನೋಡಿದಿಲ್ಲ ಅಂದರೆ ಈಸಿಯಾಗಿ ನೋಡಿ ತಾವು ಅರ್ಥ ಮಾಡ್ಕೋಬಹುದು. ಕ್ವಶನ್ ನಂಬರ್ 15, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ವರ್ಟೈಸಸ್. ಸೇಮ್ ಇಲ್ಲೂ ಅದೇ ಥರ ಅದ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇದೆ ರೀ, ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 16, ಯೂಸಿಂಗ್ ಡಿಟರ್ಮಿನೆಂಟ್ಸ್ ಶೋ ದಟ್ ದೀಸ್ 3 ಪಾಯಿಂಟ್ಸ್ ಆರ್ ಕೋಲಿನಿಯರ್. ಎಸ್, ಆಲ್ರೆಡಿ ಇದು ಕ್ವಶನ್ ನಾನು ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದೀನಿ ನೋಡ್ರಿ. ಒಂದು ಇಂಪಾರ್ಟೆಂಟ್ ಕ್ವಶನಲ್ಲೇ ಇದೆ, ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ. ಇದೇನು ಅಂತಂದರೆ ನಿಮಗೆ ಇಲ್ಲಿ ಎಲ್ಲಿ ಬಂದಿದೆ ರೀ, ಎಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇದೆ ನೋಡ್ರಿ. ಮತ್ತು ಎಲ್ಲ ನಾನು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಏನದ ಅಂದರೆ ಮಾಡಲ್ ಕ್ವಶನ್ ಪೇಪರ್ಸಲ್ಲೇ ಬಂದಿದ್ದಾವೆ ರೀ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ. ನಿಮ್ಗೇನಾದರೂ ಇದ್ರದ್ದು PDF ಬೇಕು ಅಂದರೆ ಯಾರು ಅಮೌಂಟ್ ಪೇ ಮಾಡ್ತೀರಿ ಅವ್ರಿಗೆ ನಾನು PDF ಕಳಿಸ್ತೀನಿ ಅಂತ ವಾಟ್ಸಪ್ಪಲ್ಲಿ. ತಾವು ಪ್ರಿಂಟ್ ತೊಗೊಂಡು ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ 3,1 and 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್ 2014 ಜುಲೈಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ಇದು 4 ಮಾರ್ಕಿಗೆ ಬರೋಣ. ಇವಾಗ 4 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್. ಈಜಿಯಾಗಿ 4 ಮಾರ್ಕನ್ನು ತೊಗೋಬೇಕಲ್ವ ನೀವು, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಇದೆ. If the matrix A is 2, 3, 1, 2 satisfy the equation that is A square minus 4A plus I equal to 0. Here I is 2 into 2 ಅಂತ. Identify matrix O, okay, is 2 into 2 0 matrix using this equation. Find A inverse. ಇಲ್ಲಿ ನೀವು A inverse ಅನ್ನು ಕಂಡುಹಿಡಿಯಬೇಕಂತ. ಸೇಮ್ ಇಲ್ಲಿ ಅದೇ ಥರ ಅದ ನೋಡ್ರಿ. ಶೋ ದಟ್ ದ ಮ್ಯಾಟ್ರಿಕ್ಸ್ A is 3, 1 minus 1 to satisfy the equation where I is 2 into 2 identity matrix and O is 2 into 2 0 matrix. Using this equation find A inverse. A inverse ಅನ್ನು ಯಾವ ಥರ ಕಂಡುಹಿಡಿಯಬೇಕು ಅನ್ನೋದು ಇದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು, ಯಾಕಂದರೆ ನಮಗೆ ಇಲ್ಲಿ 4 ಮಾರ್ಕ್ ಕವರ್ ಆಗ್ತಾ ಇದೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಶೋ ದಟ್ ದ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈ ದ. ಸೇಮ್ ಅದೇ ಥರ ಅದ ನೋಡ್ರಿ. ಎಸ್, ಸೇಮ್ ಅದೇ ಥರನೇ ಇದೆ, ಅಷ್ಟೇ ಇಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ ಮಾತ್ರ ಚೇಂಜ್ ಆಗಿದೆ. 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ಇದೆ ನೋಡ್ರಿ. ಅದನ್ನು ಬಿಟ್ಟು ನೆಕ್ಸ್ಟ್ ನೋಡ್ರಿ. ಇಫ್ ಮ್ಯಾಟ್ರಿಕ್ಸ್ A is 2, -1, -1, -1, 2, -1, 1, -1, 2 satisfies A³ minus 6A square plus 9I minus I equal to 0, then evaluate A inverse. ಕ್ವಶನ್ ನಂಬರ್ 23, A matrix B matrix are given, then verify. ಇವೆರಡನ್ನು ವೆರಿಫೈ ಮಾಡ್ರಿ ಅಂತ. ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ರಿ. ಇವೆಲ್ಲವನ್ನು ಒಂದು ಸರ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಯಾವುದೇ ಕ್ವಶನ್ ಕೇಳಿದ್ರು ಸಹ ನೀವು ಈಸಿಯಾಗಿ ಬಿಡಿಸಬಹುದು. 5 ಮಾರ್ಕ್ ಕ್ವಶನ್ಸ್ ನೋಡ್ರಿ. ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಎಷ್ಟು ಸರ್ತಿ ಕೇಳಿದ್ದ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಸರ್ತಿ ಕೆಲವೊಂದು ಕ್ವಶನನ್ನು ಪ್ರಾಕ್ಟೀಸ್ ಮಾಡಿರಿ. ಯಾವ ಥರ ಅಂದರೆ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ನಾನು ಆಲ್ರೆಡಿ ನೀಟಾಗಿ ಹೇಳಿದ್ದೀನಿ ರೀ, ಎಲ್ಲವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಾವೇನದನ್ನು ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ, ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ ನಂಬರ್ 27 ಸೇಮ್ ಅದೇ ಅದ ನೋಡ್ರಿ. ಇದು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ನೆಕ್ಸ್ಟ್ ಇದು ಕ್ವಶನ್ 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಇದೆ ರೀ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಸೇಮ್ ಅದೇ ಕ್ವಶನೇ ಇದ್ದಿರ್ತದೆ ರೀ. ಏನು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಅಷ್ಟೇ ಇಲ್ಲಿ ನಿಮಗೆ ಏನು ಅಂದರೆ ಇಕ್ವೇಷನ್ಸ್ಗಳು ಚೇಂಜ್ ಕೊಟ್ಟಿರ್ತಾನೆ. ನೆಕ್ಸ್ಟ್ ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಇದು ತುಂಬ ಸರ್ತಿ ಕೇಳಿದ್ದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಸಾಕು, ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಕ್ವಶನ್ ನಂಬರ್ 29 ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ನೋಡ್ರಿ. ಎಲ್ಲ ಕಡೆನೂ ಅದೇ ಇದೆ ನೋಡ್ರಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. Equations are given x minus y plus 2z equal to 1, 2y minus 3z equal to 1 and 3x minus 2y plus 4z equal to 2. 2017 2024 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ಹಾಗಾಗಿ ಹಳಿವದ ಹೊಸವದ ಅನ್ಬೇಡ್ರಿ. ಯಾವುದೇ ಒಂದು ಕ್ವಶನ್ ಇದ್ರೂ ನನ್ನ ಇಂಪಾರ್ಟೆಂಟ್ ಕ್ವಶನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಅಂದರೆ ನಾನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಹೇಳ್ಕೊಡ್ತೇನೆ ಅಂತ ರೀ. ಓಕೆನಾ, ರೈಟ್. ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಇಲ್ಲ ಸರ್ ನನ್ನ ಕಡೆ ಟೆಲಿಗ್ರಾಮ್ ಇಲ್ಲ ಅಂದರೆ ವಾಟ್ಸಪ್ ಗ್ರೂಪ್ ಇದ್ದರೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿರಿ. ನನ್ನ ಲಿಂಕ್ ಏನದ ವಾಟ್ಸಪ್ ಗ್ರೂಪಿಂದು ಮತ್ತು ಟೆಲಿಗ್ರಾಮ್ದು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನಂತೆ. ತಾವು ಈಸಿಯಾಗಿ ಜಾಯಿನ್ ಆಗ್ಬೋದು. ಇವೆಲ್ಲ ಕ್ವಶನ್ಸ್ ನಮಗೆ ಮಿಡ್ ಟರ್ಮಿಗೂ ಎನ್ಯುವಲಿಗೂ ಸಹ ಹೆಲ್ಪ್ ಆಗ್ತಾ ನೋಡ್ರಿ. ಓಕೆನಾ. ಸೊ ಈ ವಿಡಿಯೋ ಬಗ್ಗೆ ತಮಗೆ ಏನಿಸ್ತು ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ.
ಮತ್ತು ತಮಗೇನಾದರೂ ಡೌಟ್ಸ್ ಇದ್ದರೆ ಸಹ ನನಗೆ ಕಮೆಂಟಲ್ಲಿ ಕೇಳ್ಬೋದು. ಈ ಒಂದು ವಿಡಿಯೋ ತಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋಗಳನ್ನು ಮಾಡ್ತೀನಿ ಅಂತ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು.